ಆಮೇಲೆ ಜಿಲ್ಲಾಧಿಕಾರಿಗಳಿಂದ ವಜಾ ಮಾಡಿರ್ತಕ್ಕಂಥದ್ದು ಸುಮಾರು 6,98,933. ಅದೇ ರೀತಿ ಡಿಜಿಟಲೀಕರಣ ಮಾಡಿ ಅಂತಿಮ ತೀರ್ಮಾನಕ್ಕೆ ಬಾಕಿ ಇರ್ತಕ್ಕಂಥ ಅರ್ಜಿಗಳನ್ನು ಕೂಡ ಕೊಟ್ಟಿದ್ದೇನೆ. 7,38,248 ಇದು ಪೆಂಡಿಂಗ್ ಇರ್ತಕ್ಕಂಥ ಅರ್ಜಿಗಳು ಜಿಲ್ಲಾಧಿಕಾರಿಗಳಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ನಾನು ಅವರಿಗೆ ಸುದೀರ್ಘವಾದ ಉತ್ತರ ಕೊಟ್ಟಿದ್ದೇನೆ. ಈ ಗೋಮಾಳದಲ್ಲಿ ಏನು 57ರಲ್ಲಿ ಮಂಜೂರು ಮಾಡತಕ್ಕಂಥದ್ದಿವೆ, ಅದನ್ನು ತಿರಸ್ಕಾರ ಮಾಡಿದ್ದಾರೆ. 3 ಬಾರಿ 2001ರಲ್ಲಿ ವಜಾ ಮಾಡಿ ಮತ್ತು 2021ರಲ್ಲಿ 3 ಬಾರಿ ಅದು ತಿರಸ್ಕಾರ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಆದ್ರಿಂದ ಅದನ್ನ ಮಾಡೋದಕ್ಕೆ ಬರೋದಿಲ್ಲ. ಮಿಕ್ಕ ಏನೆಲ್ಲ ಕೆಲವು ಸಲಹೆಗಳು ಕೊಟ್ಟಿದ್ದಾರೆ ಅವ್ರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀನಿ. ಈಗ ರವಿಕುಮಾರ್, ಶ್ರೀ ಡಾಕ್ಟರ್ ಚಂದ್ರು ಲಮಾಣಿ, ಮುನಿರಾಜು, ಶಿವಣ್ಣ ಬಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆನೇಕಲ್ ಶಾಸಕರಾದಂತಹ ಸನ್ಮಾನ್ಯ ಶಿವಣ್ಣವರ ಪರವಾಗಿ ಚುಕ್ಕೆ ಗುರುತಿನ ಪ್ರಶ್ನೆ 1625 ಮಾನ್ಯ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರನ್ನ ಕೇಳ ಬಯಸ್ತೇನೆ. ಖಂಡ್ರೆ ಅವರೇ, ಖಂಡ್ರೆ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರನ ಒದಗಿಸಲಾಗಿದೆ. ಇವತ್ತು ಆನೇಕಲ್ ತಾಲೂಕಲ್ಲಿ ಸುಮಾರು 228 ಶುದ್ಧ ಕುಡಿಯುವ ನೀರು ಘಟಕಗಳಿದ್ದು ಅದರ ಪೈಕಿ 219 ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಇಲಾಖೆಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಬಯಸ್ತೇನೆ. ಅದರ ಸಭಾಧ್ಯಕ್ಷರೇ, ಸುಮಾರು 9 ಗ್ರಾಮಗಳಲ್ಲಿ ಇವತ್ತು ಕೂಡ ಶುದ್ಧ ಕುಡಿಯುವ ನೀರಿನ ಘಟಕ ಕೆಲಸ ಮಾಡ್ತಾ ಇಲ್ಲ. ಆದಷ್ಟು ತುರ್ತಾಗಿ ಈ ಘಟಕಗಳನ್ನ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅನುಕೂಲ ಮಾಡಿಕೊಡ್ಬೇಕು ಅಂತ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ ಸಭಾಧ್ಯಕ್ಷರೇ. ಯಾಕಂದ್ರೆ ಬರಗಾಲ ಅತ್ಯಂತ ಭೀಕರವಾಗಿದ್ದು ನಮ್ಮ ಭಾಗಗಳಲ್ಲಿ ಅಂತರ್ಜಲ ಕುಸಿದೋಗಿದ್ದು ಎಲ್ಲರೂ ಕೂಡ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳ ಮೇಲೆ ಮನೆಗಳಿಗೆ ಶುದ್ಧ ಕುಡಿಯುವ ನೀರಿಗೋಸ್ಕರ ಭರವಸೆನ ಇಟ್ಕೊಂಡಿದ್ದಾರೆ. ಅದನ್ನ ಆದಷ್ಟು ತುರ್ತಾಗಿ ದುರಸ್ತಿ ಮಾಡಿಕೊಡ್ಬೇಕು ಅಂತ ಹೇಳಿ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ ಸಭಾಧ್ಯಕ್ಷರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ತನಿಖೆ ನಡೀತಾ ಇದೆ. ಸಿಬಿಐ 228 ಶುದ್ಧ ಕುಡಿಯುವ ನೀರಿನ ಘಟಕಗಳ ಪೈಕಿ 219 ಘಟಕಗಳು ಇಡಿ ತನಿಖೆ ನಿರ್ವಹಿಸ್ತಾ ಇದ್ದಾವೆ. ಕಾಂಗ್ರೆಸ್ ಪಾರ್ಟಿ ತನಿಖೆ ಮಾಡ್ತಾ ಇಲ್ಲ. ಎಲ್ಲರೂ ತನಿಖೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿ ಮಾತ್ರ ತನಿಖೆ ಮಾಡ್ತಾ ಇಲ್ಲ. ದುರಸ್ತಿಯಿಂದ ಅವರೆಲ್ಲದಕ್ಕೂ ಸ್ಥಗಿತಗೊಂಡಿರುತ್ತವೆ. ತನಿಖಾ ಆಯೋಗ ಮಾಡಿದ್ರು, ಈ ದುರಸ್ತಿಯಿಂದ ತನಿಖಾ ಸತ್ಯ ಶೋಧನಾ ಸಮಿತಿ ಮಾಡಿದ್ರು. ಬಿಡದಿಗೆ ಏನೊಂದು ಶುದ್ಧ ಒಂದು ಸತ್ಯ ಶೋಧನಾ ಸಮಿತಿ ಮಾಡಿದ್ರು. ರಾಷ್ಟ್ರಗಳಿಗೆ ಅವಕಾಶ ಮಾಡಿಕೊಟ್ರೆ ಏನು ರೈತರಿಗೆ 53, 57 ಅವಕಾಶ ಮಾಡಿಕೊಟ್ಟಿದ್ರೆ ಇಷ್ಟು ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ. ತಮ್ಮ ಸರ್ಕಾರದ ಹೆಸರಿರ್ತದೆ, ತಮ್ಮ ಹೆಸರಿರ್ತದೆ, ಇವೆಲ್ಲ ಕ್ಲಿಯರ್ ಮಾಡಬಹುದು. ಅಧ್ಯಕ್ಷ ಜಿಲ್ಲಾಧಿಕಾರಿಗಳಿಗೆ ಈ ಅಪ್ಲಿಕೇಶನ್ಸ್ ಯಾವ್ದು ಉಳಿಸಬೇಕು, ಯಾವ್ದು ರಿಜೆಕ್ಟ್ ಮಾಡಬೇಕು ಅಂತ ಅಧಿಕಾರ ಕೊಟ್ಟಿದೆ. ಅಧ್ಯಕ್ಷರೇ, ಇದರ ಜಿಲ್ಲಾಧಿಕಾರಿಗಳು ಸರಿಯಾಗಿ ಮಾಹಿತಿ ತಗೊಂಡೆ ಸುಮಾರು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ. ಅಧ್ಯಕ್ಷ ಒಂದು ಮಾಹಿತಿಯನ್ನ ನಾನು ಉಪಮುಖ್ಯಮಂತ್ರಿ ಕೊಡ್ತೇನೆ. ಅಧ್ಯಕ್ಷರೇ, ಎಲ್ಲ ಕಡೆ ಅಲ್ಲ, ಕೆಲವು ಕಡೆ ಮಂಡ್ಯದಲ್ಲಿ ಅಧ್ಯಕ್ಷರೇ ಕೇರ್ಪೇಟೆಯಲ್ಲಿ 18,073 ಅಪ್ಲಿಕೇಶನ್ ಅದರಲ್ಲಿ ಬರೀ 2,000 ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ಅಕ್ಸೆಪ್ಟ್ ಮಾಡಿದ್ದಾರೆ. ಕಡಿಮೆ ಮಾಡಿದ್ದಾರೆ. ಅದನ್ನು ಕೆಲವು ಜಿಲ್ಲೆಗಳಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಅಪ್ಲಿಕೇಶನ್ ರಿಜೆಕ್ಟ್ ಮಾಡೋದ್ರಿಂದ ಕೋಲಾರ ಜಿಲ್ಲೆಯಲ್ಲಿ ತುಂಬಾ ಅನ್ಯಾಯ ಆಗಿದೆ. ಅಧ್ಯಕ್ಷರೇ, ತಾವು 53, 57 ಅಪ್ಲಿಕೇಶನ್ಸ್ ಏನಿದ್ದಾರೆ ಅವಕಾಶ ಉಪಮುಖ್ಯಮಂತ್ರಿ ಮಾಡಿಕೊಡ್ಬೇಕು. ಇನ್ನೊಂದು ಮಾಹಿತಿ ಕೋಲಾರ ಜಿಲ್ಲೆಯಲ್ಲಿ 63,153 ಅಪ್ಲಿಕೇಶನ್ಸ್ ಇದೆ. ಅಧ್ಯಕ್ಷರೇ, ಇನ್ನು ಎಲ್ಲ ಅಪ್ಲಿಕೇಶನ್ ಉಪಮುಖ್ಯಮಂತ್ರಿ ಗಮನಕ್ಕೆ ತರ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ಸುದೀರ್ಘವಾದ ಉತ್ತರವನ್ನು ಕೊಟ್ಟಿದ್ದೇನೆ. ನಾಗೇಂದ್ರ ಬೇಕು,
ಅವರು ರೈತರು ಬೇಡ, ವರ್ಷದಲ್ಲಿ ದಲಿತರು ಬೇಡ, ಏನು ಕೇವಲ ಭ್ರಷ್ಟರು ಬೇಕು, ಆಪ್ ನಲ್ಲಿ ನಾಗೇಂದ್ರ ಬೇಕು, ಅದಾನಿ ಬೇಕು. ನಮೂನೆ 50